ಅರಣ್ಯ ಸಿಬ್ಬಂದಿಯ ನಕಲಿ ಎನ್ಕೌಂಟರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹನೂರು ಪೊಲೀಸ್ ಠಾಣೆಯ ಮುಂದೆ ಕುಟುಂಬಸ್ಥರ ಬಹುದೊಡ್ಡ ಪ್ರೊಟೆಸ್ಟ್ಗಳು ನಡೀತಾ ಇದೆ. ಇದೊಂದು ಹಸಿ ನಕಲಿ ಎನ್ಕೌಂಟರ್ ಅನ್ನೋ ಘೋಷಣೆಗಳು ಮೊಳಗುತ್ತಿದೆ. ಹನೂರು ಠಾಣೆಯ ಮುಂದೆ ಕುಟುಂಬಸ್ಥರ ಪ್ರೊಟೆಸ್ಟ್. ಪ್ರತಿಭಟನೆಯ ವೇಳೆ ಹನೂರು ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ಹಲ್ಲೆಯೂ ನಡೆದಿದೆ. ಪೊಲೀಸ್ ಇನ್ಸ್ಪೆಕ್ಟರ್ ಆನಂದಮೂರ್ತಿಯ ಮೇಲೆ ಹಲ್ಲೆ. ಹನೂರು ಪೊಲೀಸ್ ಠಾಣೆಯ ಮುಂದೆ ಉದ್ರಿಕ್ತ ವಾತಾವರಣ ನಿರ್ಮಾಣ ಆಗಿದೆ. ಸ್ಥಳಕ್ಕೆ ಮೈಸೂರು ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಭೇಟಿ. ಇದೊಂದು ಸೂಕ್ಷ್ಮ ಪ್ರಕರಣ ಆಗಿರೋದ್ರಿಂದ ನೀಟಾಗಿ ಹ್ಯಾಂಡಲ್ ಮಾಡಿ. ಪ್ರತಿಭಟನಾಕಾರರ ಮನಸ್ಸು ವಿಚ್ಛಿದ್ರ ಆಗುವ ಮುನ್ನ ಅವರ ಮನವೊಲಿಸುವ ಪ್ರಯತ್ನಗಳಾಗಲಿ. ಸಂಘರ್ಷದ ವಾತಾವರಣ ನಿರ್ಮಾಣ ಆಗಕೂಡದು. ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗಕೂಡದು. ಇನ್ನು ಪ್ರತಿಭಟನೆಯ ಸೋಗನಲ್ಲಿ ನಿಯಮಗಳನ್ನು ಕೂಡ ಮೀರೋ ಹಾಗಿಲ್ಲ. ಪ್ರತಿಭಟನಾ ನಿರತ ಅಥವಾ ಪ್ರತಿಭಟನಾಕಾರ ಪೊಲೀಸರ ಮೇಲೂ ಕೂಡ ಹಲ್ಲೆ ಮಾಡಿರೋದು ತಪ್ಪದು. ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿಯ ಮೇಲೆ ಹಲ್ಲೆ ಮಾಡುವುದು ಅಕ್ಷಮ್ಯ ಅಪರಾಧ. ಅಂತಹವರ ವಿರುದ್ಧ ಕ್ರಮ ಆಗಬೇಕು. ಪ್ರತಿಭಟನೆ ನಮ್ಮ ಕಾನೂನಿನಲ್ಲಿ ಅವಕಾಶ ಇದೆ. ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರತಿಭಟನೆಯ ಮುಖಾಂತರವಾಗಿ ತಮ್ಮ ಹಕ್ಕನ್ನು ಕೇಳುವಂತಹ ಹಕ್ಕು ಪ್ರತಿಯೊಬ್ಬ ನಾಗರಿಕನಿಗೂ ಇದೆ. ಅದು ಮಾಡಲಿ. ಆ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಇದು ಹನೂರು ಚಾಮರಾಜನಗರದ ಪೊಲೀಸ್ ಠಾಣೆಯ ಮುಂಭಾಗ ನಡೀತಾ ಇರತಕ್ಕಂತಹ ಮೆಗಾ ಅಥವಾ ಮಹಾ ಪ್ರೊಟೆಸ್ಟ್. ಅದರ ವಿಜುವಲ್ಸ್ ಗಮನಿಸ್ತಾ ಇದ್ದೀರಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅರಣ್ಯ ಸಿಬ್ಬಂದಿ ಗುಂಡೇಟಿಗೆ ಬಲಿಯಾದ 3 ಪ್ರಕರಣ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶಿಸಿದ ಅಲ್ಲಿನ ಡಿಸಿ ಜಿಲ್ಲಾಡಳಿತ 7 ದಿನಗಳ ಒಳಗಾಗಿ ತನಿಖೆ ನಡೆಸಿ ವರದಿ ನೀಡೋದಕ್ಕೆ ಆದೇಶ. ಕೊಳ್ಳೇಗಾಲ ಉಪ ವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ ನೇಮಕ. IAS ಅಧಿಕಾರಿ ಮೀನಾ ನೇತೃತ್ವದಲ್ಲಿ ನಡೆಯಲಿರುವಂತಹ ತನಿಖೆ ಇದು. 7 ದಿನಗಳ ಒಳಗಾಗಿ ತನಿಖೆ ನಡೆಸಿ ವರದಿ ನೀಡೋದಕ್ಕೆ ಆದೇಶ. ಈ ತನಿಖೆ ಅತ್ಯಂತ ನಿಷ್ಪಕ್ಷಪಾತವಾಗಿರಲಿ. ಯಾರನ್ನು ಮೆಚ್ಚಿಸುವ, ಯಾರನ್ನು ಸಮಾಧಾನ ಪಡಿಸುವಂತಹ ತನಿಖೆ ಇದಾಗಬಾರದು. ಆಗೋದಿಲ್ಲ ಅಂತ ಭಾವಿಸ್ತೀವಿ. ಇವರು ಕಾಡಿಗೆ ಹಾಕೋದ್ರು ಮತ್ತು ಅಲ್ಲಿ ಏನು ಮಾಡ್ತಾ ಇದ್ರು, ಕಾಡಿಗೆ ಹೋದವರನ್ನ ಅಧಿಕಾರಿಗಳು ಯಾಕೆ ಶೂಟ್ ಮಾಡಿದ್ರು, ಬೇಟೆಗಾರರು ಮತ್ತು ಅಧಿಕಾರಿಗಳ ನಡುವೆ ಏನಾದರೂ ವಾಗ್ವಾದಗಳು ನಡೆದಿತ್ತ, ದ್ವೇಷಕ್ಕೆ ಬಿದ್ದು ಕೋಪಕ್ಕೆ ಬಿದ್ದು ಭಾವೋದ್ರೇಕಕ್ಕೊಳಗಾಗಿ ಅಧಿಕಾರಿಗಳು ಶೂಟ್ ಮಾಡಿದ್ರ, ಅವರ ಕೋಪದ ತೆವಲನ್ನು ತೀರಿಸಿಕೊಳ್ಳೋದಕ್ಕೆ ಫೈರಿಂಗ್ ನಡೀತಾ, ಎಲ್ಲದರ ಬಗ್ಗೆಯೂ ಕೂಡ ತನಿಖೆಗಳಾಗ್ತವೆ. 2 ಮಜಲುಗಳಲ್ಲೂ ಕೂಡ ತನಿಖೆಗಳಾಗ್ತವೆ. 2 ಆ್ಯಂಗಲ್ಗಳಲ್ಲಿ, ಒಂದು ಅಧಿಕಾರಿಗಳು, ಇನ್ನೊಂದು ಬೇಟೆಗಾರರು. 2 ಆ್ಯಂಗಲಲ್ಲೂ ಕೂಡ ತನಿಖೆಗಳು ಪ್ರಾರಂಭಗೊಳ್ಳಲಿದೆ.